ವರದಿ ಮಾಡಿದ್ರೂ ಎಚ್ಚೆತ್ತುಕೊಳ್ಳುತ್ತಿಲ್ಲ ಪಾಲಿಕೆ. ರಸ್ತೆ ಮೇಲೆ ಯುಜಿಡಿ ಹರಿಯುತ್ತಿದ್ರು ಅಧಿಕಾರಿಗಳು ಡೋಂಟ್ ಕೇರ್. ಎಸ್, ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ರು ಕೂಡ ಸಾಲು ಸಾಲು ಸಮಸ್ಯೆಗಳೇ ತುಂಬಿವೆ. ಒಂದ್ ಕಡೆ ಕಸದ ಸಮಸ್ಯೆ ಇದ್ರೆ ಮತ್ತೊಂದ್ ಕಡೆ ಯುಜಿಡಿ ಸಮಸ್ಯೆ ಹೆಚ್ಚಾಗ್ತಾನೆ ಇದ್ದು ಪಾಲಿಕೆ ಅಧಿಕಾರಿಗಳು ಮಾತ್ರ ಕ್ಲೀನ್ ಮಾಡಿಸುವ ಕೆಲಸಕ್ಕೆ ಮಾತ್ರ ಮುಂದಾಗ್ತಾ ಇಲ್ಲ. ನಗರದ ಸಮಸ್ಯೆಗಳ ಬಗ್ಗೆ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿ ಮಾಡ್ತಾ ಇದ್ದು ಅಧಿಕಾರಿಗಳ ಗಮನ ಸೆಳೆಯುವ ಕೆಲಸವನ್ನ ಮಾಡ್ತಾ ಇದೆ. ಹೌದು, ಇಂದು ತುಮಕೂರು ಸಿಟಿಯ ವಿದ್ಯಾನಗರದ ದುಸ್ಥಿತಿಯ ಮೇಲೆ ನಿಮ್ಮ ಪ್ರಜಾಶಕ್ತಿ ಬೆಳಕು ಚೆಲ್ಲಿದೆ. ತುಮಕೂರು ನಗರದ 21ನೇ ವಾರ್ಡ್ ವಿದ್ಯಾನಗರ 6ನೇ ಕ್ರಾಸ್ನಲ್ಲಿರೋ ಯುಜಿಡಿ ಚೇಂಬರ್ ಕಟ್ಟಿಕೊಂಡು ರಸ್ತೆ ಮೇಲೆ ಗಲೀಜು ನೀರು ಹರಿಯುತ್ತಿದೆ. ಇದರಿಂದ ಗಲೀಜು ನೀರು ತುಳಿದುಕೊಂಡು ಗಬ್ಬು ವಾಸನೆ ಕುಡಿದುಕೊಂಡೇ ಹೋಗೋ ದುಸ್ಥಿತಿ ಇದ್ದು ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ ಸಾರ್ವಜನಿಕರು. ಇನ್ನ ಈ ಯುಜಿಡಿ ಚೇಂಬರ್ ಸುಮಾರು ದಿನಗಳಿಂದ ಕಟ್ಟಿಕೊಂಡು ರಸ್ತೆ ಮೇಲೆ ಉಕ್ಕಿ ಹರಿಯುತ್ತಿದ್ದು ವಾಹನ ಸವಾರರು ಕೂಡ ಓಡಾಡಲು ತುಂಬಾ ಕಷ್ಟ ಆಗ್ತಿದೆ. ಶರೀಫ್ ಬಾಯ್ ಹೋಟೆಲ್ ಪಕ್ಕದಲ್ಲೇ ಈ ರೀತಿ ಯುಜಿಡಿ ತುಂಬಿದ್ದು ಹೋಟೆಲ್ ಮಾಲೀಕರಾಗಲಿ ಅಥವಾ ಅಧಿಕಾರಿಗಳಾಗಲಿ ತಲೆ ಕೆಡಿಸ್ಕೊಳ್ತಿಲ್ಲ. ಇನ್ನ ಪಾಲಿಕೆ ಸಿಬ್ಬಂದಿ ಸರಿಯಾಗಿ ಸ್ವಚ್ಛ ಮಾಡದೆ ಈ ಸಮಸ್ಯೆ ಬಗೆಹರಿಯುತ್ತಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಒಂದು ವಿದ್ಯಾನಗರ 6 ಕ್ರಾಸ್ ಬಂದು ಈ ಶರೀಫ್ ಬಾಯ್ ಬಿರಿಯಾನಿ ಪಕ್ಕದ ರೋಡು ಈ ದಿನನಿತ್ಯ ನೋಡಿ ಎಲ್ಲ ಮೂಗು ಮುಚ್ಕೊಂಡು ತಿರುಗಾಡಬೇಕು. ಇಲ್ಲಿ ಪರಿಸ್ಥಿತಿ ನಮ್ಮ ಆಫೀಸ್ ಇದೆ, ಇದು ಪತಂಜಲಿ, ಇಲ್ಲೆಲ್ಲ ಬರೋರೇ ಕಷ್ಟ. ಇದು ಬರೋಲ್ಲ, ಹಂಗೆ ವಾಪಸ್ ಹೋಗ್ತಾರೆ ಜನಗಳು. ಆಮೇಲೆ ನೋಡಿ ಇವೆಲ್ಲ ಕಸ ಇವೆಲ್ಲ ಬಂದು ಸೊಳ್ಳೆ ಜಾಸ್ತಿ ಆಗ್ಬಿಟ್ಟವೆ. ಇಲ್ಲಿ ಯಾರು ತಿರುಗಾಡೋಕ್ಕಾಗಲ್ಲ ಇಲ್ಲಿ, ಅಂಥ ಪರಿಸ್ಥಿತಿ ಆಗಿದೆ. ದಿನನಿತ್ಯ ಬರ್ತಾರೆ, ಒಂದು 8 ದಿವಸಕ್ಕೆ ಒಂದ್ಸತಿ ಕಂಪ್ಲೇಂಟ್ ಮಾಡ್ತೀವಿ, ಬರ್ತಾರೆ ಒಂಚೂರು ಕ್ಲೀನ್ ಮಾಡ್ತಾರೆ, ಹೋಯ್ತಾರೆ ಮುನ್ಸಿಪಲ್ ಅವರು ಕೂಡ. ತಿರ್ಗಾ ನೆಕ್ಸ್ಟ್ ಮಾರನೇ ದಿವಸ ಅದೇ ರಿಪೀಟ್. ತಿರ್ಗಾ ನಾವು ಫೋನ್ ಮಾಡಿದ್ರು ತಿರ್ಗಾ 3-4 ದಿವಸ ಬಿಟ್ಟು ಬರ್ತಾರೆ ಅವರು. ಅಷ್ಟು ದಿವಸ ನಾವು ಮೂಗು ಮುಚ್ಕೊಂಡೇ ತಿರುಗಾಡಬೇಕು. ನಮ್ಮ ಆಫೀಸಿಗೆ ಯಾರು ಬರೋಂಗಿಲ್ಲ, ಆ ಪಕ್ಕದವ್ರು ಅಂಗಡಿಯವ್ರು ಹೋಗಂಗಿಲ್ಲ, ಮನೆಯವ್ರಿಗೆಲ್ಲ ಪ್ರಾಬ್ಲಮ್. ನೋಡಿ ದಿನನಿತ್ಯ ಹಿಂಗೆ ನೀರು ಹರಿಯುತ್ತೆ. ಇಲ್ಲಿ ತಿರುಗಾಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ತುಂಬ ಸತಿ ಹೇಳಿದ್ವಿ, ದಿನನಿತ್ಯ ಹೇಳ್ತಾನೆ ಇರ್ತೀವಿ. ನಾವು ಕೂಡ ಪಕ್ಕದ್ದು ಅಂಗಡಿ ಕೂಡ ಅವರು ಹೇಳ್ತಾ ಇರ್ತಾರೆ, ಎಲ್ಲ ಹೇಳ್ತಾ ಇರ್ತೀವಿ. ಇದು ಹೇಳ್ಬೇಕಂದ್ರೆ ಈ ಹೋಟ್ಲ್ ಆದಂಗಿಂದನೇ ಈ ಪ್ರಾಬ್ಲಮ್. ಹೌದು, ಅವ್ರು ಕೇಳಿದ್ರೆ ಅವ್ರೇನು ಇಲ್ಲ, ನಮ್ದೇನು ಪ್ರಾಬ್ಲಮ್ ಇಲ್ಲ, ಇದು ಮುನ್ಸಿಪಲ್ ಪ್ರಾಬ್ಲಮ್ ಅಂತ. ಇನ್ನು ಪ್ರತಿ 15 ದಿನಗಳಿಗೊಮ್ಮೆ ಅಥವಾ 20 ದಿನಗಳಿಗೊಮ್ಮೆ ಆದ್ರೂ ಈ ರೀತಿಯ ಸಮಸ್ಯೆ ಮರುಕಳಿಸುತ್ತಲೇ ಇರುತ್ತದೆ. ಈ ಬಗ್ಗೆ ಹಲವು ಬಾರಿ ಅಧಿಕಾರಿಗಳಿಗೆ ದೂರು ನೀಡಿದ್ರು ಕೂಡ ಯಾರು ಕ್ರಮ ಕೈಗೊಳ್ತಿಲ್ಲ ಎಂದು ಇಲ್ಲಿನ ನಿವಾಸಿಗಳು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಸರ್, ರೆಗ್ಯುಲರ್ ಒಂದು 15 ಡೇಸ್, ಒಂದು ವಾರಕ್ಕೆಲ್ಲ ಅದು ಉಕ್ಕಿ ಹರಿತಾನೆ ಇರುತ್ತೆ. ನಾವು ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಬರ್ತಾರೆ, ಅರ್ಧಂಬರ್ಧ ಮಾಡ್ತಾರೆ, ಬಿಡ್ತಾರೆ, ಹೋಗ್ತಾರೆ. ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ತೊಂದರೆ ಆಗ್ತಾನೆ ಇದೆ. ಇದು ಯಾವ ಹೋಟೆಲ್ದ ಏನಿದು ಅಂತ? ಹೋಟೆಲ್ದೇ ಜಾಸ್ತಿ ಬರ್ತಾ ಇದೆ ಸರ್, ಹೋಟೆಲ್ದೇ ಜಾಸ್ತಿ ಬರ್ತಾ ಇದೆ. ಅವ್ರಿಗೇನಾದರೂ ಹೇಳಿದ್ದೀರಾ ಈ ಥರ ಜಾಸ್ತಿ ಆಗ್ತಿದೆ ಕ್ಲೀನ್ ಮಾಡಿಸಿ? ಕಂಪ್ಲೇಂಟ್ ಅದು ಮಾಡಿದ್ವಿ, ಅವ್ರು ಮುನ್ಸಿಪಲ್ನವರು ಬಂದು ಹೇಳಿದರು. ಬಟ್ ಅದೇನೋ ಅವ್ರು ಮಾಡ್ತೀವಿ, ರೆಕ್ಟಿಫೈ ಮಾಡ್ತೀವಿ ಅಂದರು. ಇನ್ನೂ ಆಗೇ ಇಲ್ಲ, ಅದು ರೆಗ್ಯುಲರಾಗಿ ಬರ್ತಾನೆ ಇದೆ, ಹರಿತಾನೆ ಇದೆ. ಎಷ್ಟು ದಿವಸದಿಂದ ಈ ಪ್ರಾಬ್ಲಮ್ ಇದೆ? ಆಗ್ತಾನೆ ಇದೆ ಸರ್, ಸುಮಾರು ಆಗಲೇ ಒಂದು ವರ್ಷದಿಂದ ಆಗ್ತಾ ಇದೆ. ನಾವು ಕಂಪ್ಲೇಂಟ್ ಮಾಡ್ತೀವಿ, ಅರ್ಧಂಬರ್ಧ ಕ್ಲೀನ್ ಆಗುತ್ತೆ, ಬಿಡ್ತಾರೆ, ಮತ್ತೆ ಆಗ್ತಾನೆ ಇದೆ, ರಿಪೀಟ್ ಆಗ್ತಾನೆ ಇರುತ್ತೆ. ಹೌದು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮೆರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.